ಬಜೆಟ್ ವಿಷಯವಾಗಿ ಹಲವಾರು ವಿಚಾರಗಳು ಈಗ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಬಜೆಟ್ ಅನ್ನ ಇವರು ಮಂಡನೆ ಮಾಡಿದ್ದಾರೆ ಅನ್ನುವಂತಹ ಟೀಕಾ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬಜೆಟ್ನಲ್ಲಿ ಅಹಿಂದ ವರ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಹಿಯನ್ನ ಹಂಚಿದ್ದಾರೆ. ಅಲ್ಪಸಂಖ್ಯಾತರಿಗೆ ಬಜೆಟ್ನಲ್ಲಿ ಆದ್ಯತೆಯನ್ನ ಸರ್ಕಾರ ಒದಗಿಸಿದೆ. ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರಿಗೆ ಬಂಪರ್, ಉಳಿದವರಿಗೆ ಚೌಚೌ ಅನ್ನುವಂತಹ ವ್ಯಂಗ್ಯ. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಇದನ್ನ ಚರ್ಚೆ ಕೂಡ ಆಗಿತ್ತು. ಬಿಜೆಪಿ ವಿರೋಧಕ್ಕೂ ಕೇರ್ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯನವರು. ತಾವೇನು ಅನ್ಕೊಂಡಿದ್ರು ಅದನ್ನೇ ಸಾಧಿಸಿ ತೋರಿಸಿದ್ದಾರೆ. ಬಜೆಟ್ನಲ್ಲಿ ಅಹಿಂದ ವರ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಹಿಯನ್ನ ಹಂಚುವ ಮೂಲಕವಾಗಿ ಅಲ್ಪಸಂಖ್ಯಾತರ ಓಲೈಕೆಯನ್ನ ಈಗಲೂ ಕೂಡ ಮುಂದುವರೆಸಿದ್ದಾರೆ. ಬಜೆಟ್ನಲ್ಲಿ ಅವರಿಗೆ ವಿಶೇಷ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಮುಸ್ಲಿಮರ ಅನ್ನುವಂತಹ ಪ್ರಶ್ನೆ ಇತ್ತು. ಆದ್ರೂ ಕೂಡ ಇಲ್ಲಿ ಅದನ್ನೇ ಮೇನ್ ಆಗಿ ಗಮನಿಸಿರೋ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಅದು 1 ಕೋಟಿ ಮೀಸಲೇನಿರುತ್ತೆ. ಸೊ ಅಂತಹ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಕೂಗೆದ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಶಾಸಕರುಗಳು ಮುಖ್ಯಮಂತ್ರಿಗಳ ಮುಂದೆ ಮನವಿಯನ್ನ ಸಲ್ಲಿಸಿದ್ರು. ಆ ಮನವಿಯನ್ನ ಪುರಸ್ಕರಿಸಿರುವಂತಹ ಸರ್ಕಾರ ಬಜೆಟ್ನಲ್ಲಿ ಅವರಿಗೆ ಬೋನಸ್ ಅನ್ನ ಕರುಣಿಸಿದೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ನಾಯಕರುಗಳು ಇದನ್ನ ಖುಷಿಯನ್ನ ವ್ಯಕ್ತಪಡಿಸಿದ್ರೆ, ಸಹಜವಾಗಿ ಬಿಜೆಪಿಯಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಎಷ್ಟು % ಮೀಸಲಾತಿ ಅಂತ ಇಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿಗಳು ಹೇಳಿಲ್ಲ. ಅಲ್ಪಸಂಖ್ಯಾತರಿಗೆ ಈ ಮೂಲಕವಾಗಿ ಮತ್ತೆ ಸರ್ಕಾರ ನಾವು ನಿಮ್ಮ ಪರವಾಗಿ ಇದ್ದೀವಿ ಅನ್ನೋದನ್ನ ತೋರಿಸ್ತಾ ಇದೆ. ಅವರ ಪ್ರಥಮ ಆದ್ಯತೆ ಅಂಡ್ ಫೈನಲ್ ಆದ್ಯತೆ ಅಲ್ಪಸಂಖ್ಯಾತರು, ಅದರಲ್ಲೂ ಕೂಡ ಮುಸ್ಲಿಮರು ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. 50,000 ರೂಪಾಯಿ ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕಾಗಿ ಮೀಸಲನ್ನ ಇಡಲಾಗುತ್ತೆ. ಅಂದ್ರೆ ಅವರಿಗೆ ಪ್ರತಿಯೊಂದು ಕಲ್ಯಾಣಕ್ಕೂ ಕೂಡ 50,000 ರೂಪಾಯಿ ಕೊಡ್ತಾರೆ. ಅಲ್ಪಸಂಖ್ಯಾತರು, ಅದರಲ್ಲೂ ಸರಳವಾಗಿ ವಿವಾಹವಾಗುವಂತವರಿಗೆ ಈ ಹಣ. ಅಲ್ಪಸಂಖ್ಯಾತ ಗುತ್ತಿಗೆದಾರರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ, ಇದು 1 ಕೋಟಿಯವರೆಗಿನ ಅಂತ ಇದ್ರು. ಆದ್ರೆ ಈಗ ನೋಡಿ 2 ಕೋಟಿವರೆಗೆ ಮುಸ್ಲಿಂ ಗುತ್ತಿಗೆದಾರರಿಗೆ ಕಾಮಗಾರಿಗೆ ಮೀಸಲಾತಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಟ್ಟಿದ್ದಾರೆ. ಆಕ್ಚುಲಿ ರಿಕ್ವೆಸ್ಟ್ ಅಲ್ಲಿ ಇದ್ದಿದ್ದು 1 ಕೋಟಿ ಇರಲಿ ಅಂತ 1 to double ಬೋನಸ್ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ವಿದೇಶಿ ವಿದ್ಯಾರ್ಥಿ ವೇತನ 30 ಲಕ್ಷಕ್ಕೆ ಹೆಚ್ಚಳವನ್ನ ಮಾಡಲಾಗಿದೆ. ಈ ಮೂಲಕವಾಗಿ ಎಷ್ಟೆಷ್ಟು ಯಾವ್ಯಾವ ವಲಯಗಳಲ್ಲಿ ಅಲ್ಪಸಂಖ್ಯಾತರಿಗೆ ಆದ್ಯತೆಯನ್ನ ಕಲ್ಪಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕಾಗಿ ಒಂದಷ್ಟು ಹಣವನ್ನ ಮೀಸಲಿರಿಸ್ತಾ ಇದ್ದಾರೆ. ಇಂತಿಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಮದ್ರಸಾದಲ್ಲಿ ಧಾರ್ಮಿಕ ಶಿಕ್ಷಣದ ಜೊತೆಗೆ ಔಪಚಾರಿಕ ಶಿಕ್ಷಣಕ್ಕೂ ಕೂಡ ಆದ್ಯತೆಯನ್ನ ಕೊಡಲಾಗಿದೆ. ಇದು ಮದ್ರಸಾದಲ್ಲಿ. KIADB ನಿವೇಶನ ಹಂಚಿಕೆ ವಿಷಯದಲ್ಲಿ ಭೂಮಿಯಲ್ಲಿ 20% ಅನ್ನ ಮೀಸಲಾಗಿರಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ. ಸೊ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಬೌದ್ಧರು ಬರ್ತಾರೆ, ಅವರೆಲ್ಲರಿಗೂ ಸೇರಿದಂತೆ. ಆದರೆ ಇದರಲ್ಲಿ ಹೆಚ್ಚಿನ ಪಾಲು ಮುಸ್ಲಿಮರಿಗಿದೆ. ಅಲ್ಪಸಂಖ್ಯಾತ ಗುತ್ತಿಗೆದಾರರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ, ಅದು 2 ಕೋಟಿಯವರೆಗೂ ಗುತ್ತಿಗೆದಾರರು ಕಾಮಗಾರಿಯನ್ನು ನಡೆಸಲಿಕ್ಕೆ ಮೀಸಲಾತಿಯನ್ನು ಕರುಣಿಸಿದ್ದಾರೆ. ಬಾರಿ 4,09,000 ಕೋಟಿ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಇನ್ನ ಓದ್ತಾ ಇದ್ರೆ ಈಗ ನಾನು ನೋಡಿಲ್ಲ ಬಜೆಟ್. ಬಿಜೆಪಿ ಅವ್ರಿಗೆ ಹೇಳಿ ಏನಿದೆ? ಬಿಜೆಪಿ ಈಗ ಇಷ್ಟು ಗ್ಯಾರಂಟಿದಲ್ಲೂ 4,09,000 ಕೋಟಿ, ಎಷ್ಟು 4,09,000 ಕೋಟಿ ಬಜೆಟ್ ಅನ್ನ ಕೊಟ್ಟಿರೋದು ಮಾನ್ಯ ಮುಖ್ಯಮಂತ್ರಿಗಳು. ಇನ್ನ ಬಜೆಟ್ ಏನ್ ಮುಸ್ಲಿಂ ಬಜೆಟ್ ಏನಿದೆ? ಈಗ ಒಂದ್ ನಿಮಿಷ ಹೆಂಗ್ರಿ? ಈಗ ಮುಸ್ಲಿಂ ನನ್ನನ್ಸಿಗೆ 4,700 ಕೋಟಿ ಕೊಟ್ಟಿದ್ದಾರೆ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು? 14% ಇದೆ. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಇಲ್ಲ, ಒಂದ್ ನಿಮಿಷ ಒಬ್ಬರಿಗೆ ಹೇಳಮ್ಮ, ನೀನ್ ಎಲ್ಲೋ ಹೇಳಿ ಎಲ್ಲೋ ಡೈವರ್ಟ್ ಮಾಡ್ತಾ ಇದ್ದೀರಾ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಬರೋದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ನಮ್ಮ ಜೊತೆ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಸರ್, ಇವಾಗ ಬಿಜೆಪಿ ಅವರು ಟೀಕೆ ಮಾಡ್ತಾ ಇರುವಂತದ್ದು ಮುಸ್ಲಿಮರಿಗೆ ಗುತ್ತಿಗೆ ಆಧಾರದಲ್ಲಿ ಒಂದಿಷ್ಟು ಮೀಸಲಾತಿಯನ್ನ ವಿಧಿಸ್ತಾರೆ. ಸೊ ಅದ್ರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ, ಹಿಂದೂ ವಿರೋಧಿ. ಸೊ ನಾವು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ದಲಿತ ಸಮುದಾಯಕ್ಕೆ, SC/ST ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಿದ್ರು ಗುತ್ತಿಗೆ ಆಧಾರದ ಬಿಸ್ನೆಸ್ ಅಲ್ಲಿ. ಸೊ ಸಣ್ಣ ಗುತ್ತಿಗೆಗೆ ಮಾತ್ರ 50 ಲಕ್ಷವರೆಗೂ 1 ಕೋಟಿವರೆಗೂ ಆಮೇಲೆ ಎನ್ಹಾನ್ಸ್ ಆಯಿತು. ತದನಂತರ ಹಿಂದುಳಿದ ವರ್ಗದವರಿಗೆ, ಪ್ರವರ್ಗ ಎ ವರ್ಗ
ಕೊಟ್ಟಿದ್ರು ಹೋದ ವರ್ಷ. ಈಗ ಪ್ರವರ್ಗ ಬಿ ವರೆಗೂ ಕೊಟ್ಟಿದ್ದಾರೆ. ಸೊ ಇವತ್ತಿನ ಗುತ್ತಿಗೆದಾರರ ಬಿಸ್ನೆಸ್ ನೀವು ನೋಡಿದ್ರೆ, ಯಾವ ಬಿಸ್ನೆಸ್ಸಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಜನ ಅಲ್ಪ ಪ್ರಮಾಣದಲ್ಲಿದ್ದಾರೆ. ಅಷ್ಟು ದೊಡ್ಡ ಬಿಸ್ನೆಸ್ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡಬೇಕಲ್ಲ, ಸಮಾಜದಲ್ಲಿ ಎಲ್ಲರಿಗೂ ಜೊತೆಗೆ ತೊಗೊಂಡು ಹೋಗ್ಬೇಕಲ್ಲ. ಸೊ ದಲಿತ ಸಮುದಾಯಕ್ಕೆ ಕೊಟ್ಟಿದ್ರು, ಮತ್ತು ಹಿಂದುಳಿದ ಪ್ರವರ್ಗ 1ಕ್ಕೆ ಕೊಟ್ಟಿದ್ರು, ಈಗ ಬಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕೂಡ ಶಾಮೀಲಾಗಿದ್ದೀವಿ. ಅದು ಸಣ್ಣ ಪ್ರಮಾಣದ ಗುತ್ತಿಗೆಗೆ 10 ಕೋಟಿ, 20 ಕೋಟಿ, 100 ಕೋಟಿ, 1000 ಕೋಟಿ ಗುತ್ತಿಗೆನೂ ನಡೀತಾ ಇದೆ. ಕಾಂಟ್ರಾಕ್ಟ್ ಅದ್ರಲ್ಲಿ ಕೊಟ್ಟಿದ್ದಾರಾ? ಸೊ ಇಷ್ಟಿಗೂ ಸಹಿಸೋಕ್ಕಾಗಲ್ಲ. ನೀವು ಸಮಾಜದಲ್ಲಿ ಎಲ್ಲ ಸಮುದಾಯಗಳಿಗೆ ಒಂದು ರೀತಿಯ ಇಂಟಿಗ್ರೇಷನ್ ಮಾಡಬೇಕಲ್ಲ, ಜೊತೆಗೆ ತಗೋಬೇಕಲ್ಲ. ಈಗ ಬಿಜೆಪಿ ಅವರು ಟೀಕೆ ಮಾಡೋದು ಇದು ಒಡೆದಾಳುವ ನೀತಿ. ಈಗ ಈ ಹಿಂದೆ ಎಲ್ಲ ಸಿದ್ದರಾಮಯ್ಯನವರು ತೆರೆಮರೆಯಲ್ಲಿ ಸಪೋರ್ಟ್ ಅನ್ನ ಮಾಡಿದ್ರು, ಈಗ ಬಜೆಟ್ಗೂ ಕೂಡ ವಿಸ್ತರಣೆಯನ್ನ ಮಾಡಿದ್ದಾರೆ ಅನ್ನುವಂತ ಟೀಕೆ. ಹೌದು, 4 ಲಕ್ಷ ಕೋಟಿಯ ಬಜೆಟ್. 4 ಲಕ್ಷ ಕೋಟಿಯಲ್ಲಿ 15% ಅಲ್ಪಸಂಖ್ಯಾತರ ಸಮುದಾಯ ಈ ರಾಜ್ಯದ ಜನಸಂಖ್ಯೆ ಇರ್ತಕ್ಕಂಥದ್ದು. 15%, 4 ಲಕ್ಷ